ಹೆಲೋ ಟ್ರೇಡರ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ನಿಮಗೋಸ್ಕರ ಅಂತ ಒಳ್ಳೆ ಸ್ಟಾಕ್ ತಂದಿದ್ದೀನಿ ಅಂದರೆ 7 ಇಯರ್ಸ್ ಆದಮೇಲೆ ಬ್ರೇಕ್ಔಟ್ ಕೊಟ್ಟು ಒಳ್ಳೆ ಪ್ರಾಫಿಟಬಲ್ ಕೊಡುವಂಥ ಸ್ಟಾಕೇ ನಿಮಗೋಸ್ಕರ ತಂದಿದ್ದೇನೆ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಟ್ರೇಡರ್ಸ್, ನೀವೇನು ನೋಡ್ತೀರಾ NBCC. ಓಕೆ, NBCC ಕಂಪ್ನಿ ಬಗ್ಗೆ ನಾವೇನಾರ ಹೇಳಬೇಕಂದ್ರೆ ಇದೇ ಒಂಥರ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತಲ್ಲ. ರೋಡ್ಸ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ಹಾಸ್ಪಿಟಲ್ ಆಗಿರ್ಬೋದು, ಏರ್ಪೋರ್ಟ್, ಬ್ರಿಡ್ಜಸ್ ಮತ್ತು ರೀಡೆವಲಪ್ಮೆಂಟ್ ಆಫ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಈ ಥರ ವರ್ಕ್ ಇದು NBCC ಕಂಪ್ನಿ ಮಾಡುತ್ತೆ. ಓಕೆನಾ, ಈಗ ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಬಂತು ಅನ್ಕೊಂತೀನಿ NBCC ಯಾವ ಥರ ವರ್ಕ್ ಮಾಡುತ್ತೆ ಕಂಪ್ನಿ ಅಂತ. ಓಕೆ, ಇದಾಗಿತ್ತು ಈ ಕಂಪನಿಯ ಮಾಹಿತಿ. ಓಕೆ, ಈಗ ನಾವು ಇದ್ರದ್ದು ಸಮ್ಮರಿನ ನೋಡ್ಕೊ ಬಂದ್ಬಿಡೋಣ ಬನ್ನಿ. ಓಕೆ, ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 25,000 ಕೋಟಿ ಆಗಿದೆ. ಹಾಗೆ ಇದ್ರದ್ದು ಕರೆಂಟ್ ಪ್ರೈಸ್ 140. ಓಕೆ, ಇದ್ರದ್ದು ಹೈ ಅಂಡ್ ಲೋ ನೋಡೋದಾದ್ರೆ ಹೈ 175 ಅಂಡ್ ಲೋ 38.1. ಇದ್ರದ್ದು ಸ್ಟಾಕ್ ಪಿ ರೇಷಿಯೋ 62.1. ಹಾಗೆ ಇದ್ರದ್ದು ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 10.9. ಇದ್ರದ್ದು ಡಿವಿಡೆಂಟ್ ಎಲ್ಡ್ ನೋಡೋದಾದ್ರೆ 0.38% ಇದೆ. ಓಕೆ, ಇದ್ರದ್ದು ಒಳ್ಳೆ ಡಿವಿಡೆಂಟ್ ಕೂಡ ಇದೆ. ಹಾಗೆ ಇದ್ರದ್ದು ROC ರೇಷಿಯೋ ನೋಡೋದಾದ್ರೆ 26.4 ಇದೆ. ಹಾಗೆ ಇದ್ರದ್ದು ROE ರೇಷಿಯೋ ನೋಡಿದ್ರೆ 19.0. ಇದ್ರದ್ದು ಫೇಸ್ ವ್ಯಾಲ್ಯೂ ನೋಡಿದ್ರೆ 1 ಇದೆ. ಓಕೆ, ಹಾಗಾದ್ರೆ ನಾವು ಇದ್ರದ್ದು ಲಾಸ್ಟ್ ಕ್ವಾರ್ಟರ್ ಪ್ರಮೋಟರ್ ಶೇರ್ ನೋಡ್ಕೊ ಬಂದ್ಬಿಡೋಣ. ಇದ್ರದ್ದು ಲಾಸ್ಟ್ ಕ್ವಾರ್ಟರ್ ಪ್ರಮೋಟರ್ ಶೇರ್ ಬಂದ್ಬಿಟ್ಟು 61.75% ಇದೆ. ಓಕೆ, ಇದ್ರದ್ದು ಲಾಸ್ಟ್ ಕ್ವಾರ್ಟರ್ದು FI ಇನ್ವೆಸ್ಟ್ಮೆಂಟ್ ನೋಡಿದ್ರೆ 4.33% ಇದೆ. DI ಇನ್ವೆಸ್ಟ್ಮೆಂಟ್ ನೋಡಿದ್ರೆ 9.94%ಗಳಿವೆ. ಇದ್ರದ್ದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ 23.98% ಇದೆ ಫ್ರೆಂಡ್ಸ್. ಓಕೆ, ಇದಾಗಿತ್ತು ಇದಾಗಿತ್ತು NBCC ಕಂಪನಿಯ ಸಮ್ಮರಿ. ಓಕೆ, ಹಾಗಾದ್ರೆ ಈಗ ನಾವು ಪ್ರೈಸ್ ಆಕ್ಷನ್ ಮೂಲಕ ನೋಡೋಣ ಈ ಕಂಪನಿ ಇನ್ನ ಯಾವ ತರ ಮೇಲ್ ಹೋಗುತ್ತೆ, ನಾವು ಎಲ್ಲೆಲ್ಲಿ ಬೈ ಮಾಡಬೇಕು, ಎಲ್ಲೆಲ್ಲಿ ನಮ್ಮ ಸ್ಟಾಪ್ಲೆಸ್ ಆಗಿರುತ್ತೆ ಅಂತ ನಾವು ಪ್ರೈಸ್ ಆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಓಕೆ, ಇವೇನ್ ನೋಡ್ತಾ ಇರಬಹುದು ಈ ಸಪೋರ್ಟ್ ಲೈನ್. ಈ ಸಪೋರ್ಟ್ ಲೈನ್ ಅನ್ನೋದು ಎಷ್ಟು ಬಿಲ್ಡ್ ಆಗಿದೆ ಅಂದ್ರೆ 7 ಇಯರ್ಸ್ ಗಳಿಂದ ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಲೈನ್ ಆಗಿದೆ ಈಗ. ಓಕೆನಾ, ಇಷ್ಟು 7 ಇಯರ್ಸ್ ಗಳಿಂದ ಇದು ರೆಸಿಸ್ಟೆನ್ಸ್ ಲೈನ್ ಆಗಿ ವರ್ಕ್ ಮಾಡ್ತಿತ್ತು. ಓಕೆ, ಹಾಗಾದ್ರೆ ಈಗ ನಮಗೆ ಸಪೋರ್ಟ್ ಲೈನ್ ಹೋಗಿ ಈಗ ನಮಗೆ ರೆಸಿಸ್ಟೆನ್ಸ್ ಲೈನ್ ಹೋಗಿ ಸಪೋರ್ಟ್ ಲೈನ್ ಆಗಿ ಸ್ಟ್ರಾಂಗ್ ಸಪೋರ್ಟ್ ಲೈನ್ ಆಗಿ ಇದೆ. ಓಕೆನಾ, ಈಗ ನಾವು ಈಗಲೇ ಬೈ ಮಾಡೋದು ಬೇಡ, ನಮಗೆ ಒಂದು ಸ್ವಲ್ಪ ಟೈಮ್ ಬೇಕು. 150 ಹಿಂಗೆ ದಾಟಿ ಒಂದು ಪುಲ್ ಬ್ಯಾಕ್ 144 ಇಲ್ಲ 145ಕ್ಕೆ ನೀವೇನಾರು ಬೈ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಈಸಿಲಿ ಕಂಪ್ಲೀಟ್ ಆಗುತ್ತೆ. ಓಕೆ, 181 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. 181 ಇಲ್ಲ 190 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಆದ್ಮೇಲೆ ನೀವೇನಾರ ಒಂದು ಸ್ವಲ್ಪ ಸೇಫ್ಟಿ ಪ್ಲೇಯರ್ಸ್ ಬುಕ್ ಮಾಡ್ಕೋಬಹುದು ಪ್ರಾಫಿಟ್ನ. ಅಕಸ್ಮಾತ್ ನೀವೇನಾರು ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಈಸಿಲಿ 250. ಓಕೆ, ಇದಾಗಿತ್ತು ನಮ್ಮ ಸೆಕೆಂಡ್ ಟಾರ್ಗೆಟ್. ಓಕೆ ಫ್ರೆಂಡ್ಸ್, ನೀವೇನಾರ ಸ್ವಲ್ಪ ಕಾಯ್ತೀನಿ ಅಂದರೆ ಇದಕ್ಕೆ ಮಿನಿಮಮ್ ಅಂದರೂ 3 ರಿಂದ 4 ಮಂತ್ಸ್ ವೇಟ್ ಮಾಡಬೇಕಾಗುತ್ತೆ ಈ ಸ್ಟಾಕ್ನ. ಓಕೆ, ಒಂದು 3-4 ಮಂತ್ ವೇಟ್ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟಬಲ್ ಸ್ಟಾಕೇ ಕೂಡ ಇದಾಗುತ್ತೆ ಫ್ರೆಂಡ್ಸ್. ಓಕೆ, ನೀವು ಇದನ್ನ ನೋಡ್ಬೋದು, ಯು ಪ್ಯಾಟರ್ನ್ ಹೇಗೆ ಕ್ಲಿಯರ್ ಆಗಿ ಕ್ರಿಯೇಟ್ ಮಾಡಿದೆ 7 ಇಯರ್ಸ್ಗಳಿಂದ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಈಗ 7 ಇಯರ್ಸ್ ಸ್ಟ್ರಾಂಗ್ ಸಪೋರ್ಟ್ ಲೈನ್ ಆಗಿದೆ. ಇದನ್ನ ನಮಗೆ ಇದು ಸ್ಟಾಪ್ಲೆಸ್ ಅವಶ್ಯಕತೆ ಇದ್ದರೂ ನೋಡಿ, ನಮ್ಮ ಸ್ಟಾಪ್ಲೆಸ್ ಯಾವ್ದಾಗಿರುತ್ತೆ 100 ಆಗಿರುತ್ತೆ. ಓಕೆ, ಇದು ನಮ್ಮ ಸ್ಟಾಪ್ಲೆಸ್ 100 ಇಸ್ ಅವರ್ ಸ್ಟಾಪ್ಲೆಸ್ ಫ್ರೆಂಡ್ಸ್. ಓಕೆ, 100 ಏನಾರ ಬೀಟ್ ಮಾಡ್ತಂದ್ರೆ ನೀವು ಸೆಲ್ ಮಾಡ್ಬೋದು. ಯಾಕೆಂದರೆ ಇದು ಅವಾಗ ಮೇಲ್ಗಡೆ ಏನು, ಯಾಕೆಂದರೆ ಅದು ಅವಾಗ ನಮಗೇನು ವರ್ಕ್ ಆಗೋಲ್ಲ. ಓಕೆ, ನಮ್ಮ ಇನ್ನೂ ಲಾಸ್ನಲ್ಲೇ ಹೋಗ್ಬಿಡ್ತೀವಿ. ಹಾಗಾದರೆ ನಮ್ಮ 100 ಕೂಡ ನಮಗೆ ಸ್ಟಾಪ್ಲೆಸ್ ಆಗಿರುತ್ತೆ. ಈಗ ರೈಟ್ ಟೈಮ್ ಟು ಎಂಟ್ರಿ ಅಲ್ಲ, ನೀವು ಸ್ವಲ್ಪ ಕಾಯ್ಬೇಕು. ಇನ್ನು ಒಂದು 20 ಅಥವಾ 10-15 ಪಾಯಿಂಟ್ಗಳು ಒಂದು ಪುಲ್ ಬ್ಯಾಕ್ ಆಗಿದ್ದರೆ, ಓಕೆ, ಒಂದು ಪುಲ್ ಬ್ಯಾಕ್ ಆಗಿ ಮೇಲ್ ಹೊಂಟಾಗ ನಾವು ಕರೆಕ್ಟ್ ರೈಟ್ ಟೈಮಿಗೆ ಬೈ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ನಿಮಗೆ ಒಂದು ಸ್ಟಾಕ್ ಮೇಲೆ ಏನಂದ್ರೆ ಒಂದು 40 ರೂಪಾಯಿ ಹಿಂಗೆ ಎಷ್ಟಿಗುತ್ತೆ ನಮ್ಮ ಫಸ್ಟ್ ಟಾರ್ಗೆಟಲ್ಲಿ. ನಮ್ಮ ಸೆಕೆಂಡ್ ಟಾರ್ಗೆಟ್ಗೆ 100 ರೂಪಾಯಿ ಸಿಗುತ್ತೆ. ಓಕೆ, ಟೋಟಲ್ ಏನು ಹೇಳಬೇಕಂದ್ರೆ 150 ಪಾಯಿಂಟ್ಗಳು ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಟಾರ್ಗೆಟಲ್ಲಿದೆ.